ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಎಲ್ಲರಿಗೂ ಬೆಂಗಳೂರಿನ ನಮ್ಮ ಆರ್ಟ್ ಬೆಂಗಳೂರು ಏನಿದೆ, ಸೊ 2ನೇ ವರ್ಷದ ಸೆಕೆಂಡ್ ಎಡಿಷನ್ ನ್ಯಾಷನಲ್ ಆರ್ಟ್ ಫೇರ್ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ ತುಂಬ ಚಾಪು ಮೂಡಿಸಿರುವಂಥ ಒಂದು ಸಂಸ್ಥೆ. ಸುಮಾರು ದಶಕಗಟ್ಟಲೆಯಿಂದ ಇಲ್ಲಿ ಆರ್ಟಿಸ್ಟ್, ಕಲೆನೇ ಕಲಾವಿದರ ಉಸಿರು ಎಂದು ಭಾವಿಸಿ ಜೀವಿಸುತ್ತಿರುವಂಥ ಹಲವಾರು ಕಲಾವಿದರಿದ್ದಾರೆ. ಅದು ಪ್ಯಾಷನೇಟ್ ಆಗಿ, ಹಾಬಿಯಾಗಿ ಮತ್ತೆ ಪ್ರೊಫೆಷನ್ ಆಗು ತಗೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೀನಾ ಗಣೇಶ್, ಮೀನಮ್ಮ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಹೇಳಿ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ದೇವರ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ನಮ್ಮ ಆರ್ಟ್ ಬೆಂಗಳೂರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ನಮ್ಮ ದೇವರ ಕೃಪೆ. ಎಲ್ಲ ಗುರುಗಳಿಗೂ ಸಮರ್ಪಣೆ ಇದು. ನಾನು ಈ ಆರ್ಟ್ ಎಕ್ಸಿಬಿಟ್ ಮಾಡೋದು ಒಂದು ಆರ್ಟಿಸ್ಟಿಂದ ಉದ್ದೇಶದಿಲ್ಲ. ಈ ಮೈಸೂರು ಪೇಂಟಿಂಗ್ ಬಂದು ತುಂಬ ನನಗೂ ಕೊಟ್ಟಿದೆ. ನಂದು ಮಾನಸಿಕವಾಗಿ ಎಲ್ಲ ನನಗದು ತುಂಬ ಕೊಟ್ಟಿದೆ. ಆಮೇಲೆ ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಚಿತ್ರಕಲಾ ಪರಿಷತ್ತಲ್ಲಿನೇ ಹಾಬಿ ಆರ್ಟಿಸ್ಟ್ ಆಗಿ ಕಲ್ತ್ಕೊಂಡೆ. ಇಲ್ಲಿ ಇರುವ ತುಂಬ ಗುರುಗಳು ನಮಗೆ ದಾರಿ ತೋರಿಸಿದ್ದಾರೆ. ಮೈಸೂರು ಪೇಂಟಿಂಗಲ್ಲಿ ನಾನು ತುಂಬ ಕೃತಜ್ಞತೆ ತೋರಿಸ್ಬೇಕಾಗಿರೋದು, 300 ವರ್ಷದ ಮುಂಚೆ ಮಾಡಿರೋ ತುಂಬ ಕಲಾವಿದರು. ನಾವು ಮೈಸೂರು ಕೃಷ್ಣರಾಜ ಒಡೆಯರ್ ಡಾಕ್ಯುಮೆಂಟ್ ಮಾಡಿರೋದು, ಅವ್ರು ಕೊಟ್ಟಿರೋ ಭಿಕ್ಷೆ, ಅವ್ರು ಕೊಟ್ಟಿರೋ ದಾನನೇ ನಾವು ಇವಾಗ ಮಾಡ್ತಾ ಇರೋದು. ಈ ಪೇಂಟಿಂಗೆಲ್ಲ ನೋಡಿದ್ರೆ ನಾನು ಮಾಡಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹಿರಿಯರು ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ಅವ್ರು ಮಾಡಿ ಇಟ್ಟಿರೋದೇ ನೋಡಿ ನಾವು ಅದೇ ದೊಡ್ಡ ಪಾತ್ರದಿಂದ ಚಿಕ್ಕ ಪಾತ್ರಕ್ಕೆ ಹಾಕಿದ್ದೀವಿ ಬಿಟ್ಟು, ಮೈಸೂರು ಕೃಷ್ಣರಾಜ ಒಡೆಯರ್ ಥರ ಒಬ್ಬರು ಡಾಕ್ಯುಮೆಂಟ್ ಮಾಡದೇ ಇದ್ದರೆ ಮೈಸೂರು ಪೇಂಟಿಂಗ್ ನಮ್ಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ಒಂದು 20 ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡಿದ್ದೀನಿ. ಇದು ಬಂದು ಫಸ್ಟ್ ರೇಖಾಚಿತ್ರಗಳು. ಇದು ರೇಖಾಚಿತ್ರಗಳು ನಾನು ತುಂಬ ಆಸೆ ಪಟ್ಟು ಮಾಡ್ತೀನಿ. ಯಾಕಂದರೆ ರೇಖಾಚಿತ್ರಗಳಿಂದನೇ ಪೇಂಟಿಂಗ್ಗಳು ಶುರು ಮಾಡಬೇಕು. ಮತ್ತು ಮೈಸೂರು ಪೇಂಟಿಂಗಲ್ಲಿ ತುಂಬ ವಿಭಿನ್ನತೆ, ಇದೆಲ್ಲ ರೇಖಾಚಿತ್ರಗಳು. ಇದು ತುಂಬ ರೇಖಾಚಿತ್ರಗಳು ನಮ್ಮದು ತಿಪ್ಪಾಜಿ ಕಾರಿಗರಿಂದ ತುಂಬ ತತ್ವನಿಧಿ ಬುಕ್ಸ್ಗಳು ಇದೆ ಕೃಷ್ಣರಾಜ ಒಡೆಯರಿಂದ, ಅದರಿಂದ ಮಾಡಿರೋ ಚಿತ್ರಗಳು ಇದು. ಇವಾಗ ಮೈಸೂರು ಪೇಂಟಿಂಗಲ್ಲಿ ಅಂತ ತಗೊಂಡ್ರೆ ಬರೀ ಪೂಜೆ ಮನೆಗೆ ಮಾತ್ರ ದೇವರು ಪಿಕ್ಚರ್ ಆ ಕಾಲದಲ್ಲಿ ಅವ್ರು ಮಾಡಿಲ್ಲ. ಪ್ರಪಂಚದಲ್ಲಿ ಇರುವ ಎಲ್ಲ ವಿಶೇಷ ಸಬ್ಜೆಕ್ಟ್ಗಳು ಅವರು ಇದು ಮಾಡಿದ್ದಾರೆ. ಈ ಪೇಂಟಿಂಗ್ ನೋಡಿದರೆ ಇದು ಶಮಂತಿಕಾ ಮಣಿ ಕಥೆನೇ ಪ್ರತಿ ಗಣೇಶ ಚತುರ್ಥಿಗೂ ನಾವು ಓದುವುದು ಥರ ಒಂದು ಕಥೆನೇ ಅಷ್ಟು ಸುಂದರವಾಗಿ ಆ ಕಾಲದಲ್ಲಿ ಮಾಡಿರೋದೆ. ಇವಾಗ ತಿರ್ಗ ನಾನು ಅದು ತೋರಿಸಿದ್ದೀನಿ. ಇದು ಮಾಡಿರೋದು, ಡಾಕ್ಯುಮೆಂಟ್ ಮಾಡಿರೋದು ಎಲ್ಲ ಹಳೆಯ ಆರ್ಟಿಸ್ಟು ಕೃಷ್ಣರಾಜ ಒಡೆಯರ್ ಅವರದ್ದು ಕೃಪೆಯಿಂದ ನಮಗಿದೆಲ್ಲ ಸಿಕ್ಕಿದೆ. ಇಲ್ಲಿ ನೋಡಿದರೆ ಇಲ್ಲಿ ಚಾಮುಂಡಿ, ಇಲ್ಲಿ ವಿಶೇಷತೆ ಏನಂದರೆ ಅದು ಸೀರೆಯಲ್ಲಿರುವ ಅಲಂಕಾರ, ಒಡವೆಗಳು ನೋಡಿದರೆ ಎಲ್ಲ ಇವಾಗಲೂ ಪ್ಯಾಲೇಸಲ್ಲಿ ಇರುವ ಒಡವೆಗಳೇ ಈ ಚಿತ್ರದಲ್ಲಿ ತೋರಿಸಿದ್ದೀವಿ. ಇದರಲ್ಲಿ ಈ ರಾಕ್ಷಸ ನೋಡಿದರೆ ಇದರಲ್ಲಿ ಒಂದು ಅದ್ಭುತ ವಿಶೇಷತೆ ಏನಿದ್ರೆ, ಆ ಕಾಲದಲ್ಲಿ ಒಡೆಯರ್ ಅವರು ಆರ್ಟಿಸ್ಟ್ಗೆ ಹೇಳಿದ್ರಂತೆ, ರಾಕ್ಷಸ ಮುಖ ಬರೆಯುವಾಗ ನನ್ನ ಮುಖ ನೋಡಿ ಬರೀರಿ, ಹಂಗಾದ ಅಮ್ಮನವ್ರ ಪಾದ ನನ್ನ ತಲೆ ಮೇಲೆ ಬೀಳಲಿ ಅಂತ ಹೇಳಿದ್ರಂತೆ. ಅಷ್ಟೊಂದು ಮಹಾನುಭಾವರು, ಅವರಿಂದ ನಮ್ಗೆ ಇಷ್ಟೊಂದು ಸಿಕ್ಕಿರೋದು ನಮ್ಮದು ಬ್ಲೆಸ್ಸಿಂಗ್ ಅದು. ಸೊ ಗ್ರಾಟಿಟ್ಯೂಡ್ ಟು ಒಡೆಯರ್ ಆ್ಯಂಡ್ ಒಡೆಯರ್ ಅವರು ಕುಟುಂಬದವರಿಗೆ, ಅವರಿಂದಾನೇ ನಮಗೆ ಈ ಪೇಂಟಿಂಗ್ ಉಳ್ಕೊಂಡಿದೆ. ಈ ಪೇಂಟಿಂಗ್ದು ವಿಶೇಷತೆ ಏನಿದೆ ಅಂದರೆ, ಇದು ಸ್ವರಗಳು ಮೇಲೆ ಮಾಡಿರೋ ಪೇಂಟಿಂಗು. ಇದು ರಿಜಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂತ, ಸರಿಗಮ ಪದನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ಇದರಲ್ಲಿ ಡಾಕ್ಯುಮೆಂಟ್ ಆಗಿದೆ. ಸ್ವರ ಇಂದ ಈಶ್ವರ ಅಂತ ಈ ಪೇಂಟಿಂಗು. ಈ ಪೇಂಟಿಂಗ್ ಬಂದು SLN ಸಿಂಹ ಸರ್ ಅಂತ ಒಂದು ವಿಶೇಷವಾಗಿ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಅವರದ್ದು ಸ್ಕೆಚ್ ಮೇಲೆ ನಾನು ತುಂಬ ಆಸೆಪಟ್ಟು, ಅವರು ದೇವಿ ಮಾಡೋದು ತುಂಬ ಆಸೆಪಟ್ಟು, ಇದು ಮೈಸೂರು ಚಿತ್ರದಲ್ಲಿ ನಾನು ಅವ್ರಿಗೆ ಮಾಡಿರೋ ಸಮರ್ಪಣೆ ಇದು. ಈ ಪೇಂಟಿಂಗ್ ಸ್ವರಾಕ್ಷರ, ನಮ್ಮದು ಅಕ್ಷರಗಳ ಮೇಲೆ ಮಾಡಿರೋ ಒಂದು ಕಾಂಪೋಸಿಷನ್. ಇದರದ್ದು ಡಾಕ್ಯುಮೆಂಟು ನಮ್ಮದು ತತ್ವನಿಧಿ ಬುಕ್ಕಿಂದನೇ ಸಿಗ್ತಾ ಇದೆ. ಅದಕ್ಕೂ ಒಡೆಯರ್ ಅವರಿಗೆ ಇದು ಸಮರ್ಪಣೆ. ಇದು ಒಂದು ಕಥೆನೇ, ಕಿರಾಟ ಅರ್ಜುನಿ ಅಂತ ಒಂದು ಕತೆ ಇಲ್ಲಿ ಇದರಲ್ಲಿ ಬಂದಿದೆ ಈ ಪೇಂಟಿಂಗಲ್ಲಿ. ಮೈಸೂರು ಪೇಂಟಿಂಗ್ ಅಂದರೆ ಬರೀ ದೇವರ ಪಿಕ್ಚರ್ ಮಾತ್ರ ಇಲ್ದಿದ್ರೆ ಎಷ್ಟೋ ಸುಂದರ ಕಥೆಗಳು ನಮಗೆ ಪೇಂಟಿಂಗ್ ರೂಪದಲ್ಲಿ ಆಚಾರ್ಯರುಗಳು ತಂದಿದ್ದಾರೆ. ಅದು ರಾಮ ದರ್ಬಾರ್. ಇದು ಮಕ್ಕಿ ಸಫೇದಿ ಅಂತ ಒಂದು ಟೆಕ್ನಿಕಲ್ಲಿ ಆಗಿದೆ ಈ ಪೇಂಟಿಂಗು.
ಚಿನ್ನದ ವರ್ಕ್ ಈಕ್ವಲ್ ಆಗಿ ಮೈಸೂರು ಶೈಲಿಯಲ್ಲಿ ತುಂಬ ಇಂಟ್ರಿಕೇಟ್ ವರ್ಕ್ ತುಂಬ ಇಂಪಾರ್ಟೆಂಟ್. ಇದು ತಿಪ್ಪಾಜಿ ಕಾರಿಗರ್ದು ಒಂದು ಪೇಂಟಿಂಗ್. ಇದು ಮಧ್ವಾಚಾರ್ಯರ್ ಬಂದು ಬದ್ರಿಕಾಶ್ರಮ್ ಅದಕ್ಕೆ ಹೋಗಿ ವ್ಯಾಸರ ಹತ್ರ ಬ್ರಹ್ಮಸೂತ್ರಾಣಿ ಭಾಷ್ಯಂ ಕೊಟ್ಟಿರೋ ಕಥೆನು. ಆಮೇಲೆ ತ್ರಿವಿಕ್ರಮಾಚಾರ್ಯಕ್ಕೆ ಮಧ್ವಾಚಾರ್ಯರದು 3 ಜನ್ಮದ್ದು ಇನ್ಸೈಟ್ ಸಿಕ್ಕಿರೋದು 2 ಪ್ಯಾನಲ್ ರೂಪದಲ್ಲಿ ನಾವು ತೋರಿಸಿದ್ದೀವಿ. ಈ ಪೇಂಟಿಂಗ್ ತಿಪ್ಪಾಜಿ ಕಾರಿಗರ್ ಅವ್ರ ಪೇಂಟಿಂಗ್. ಈ ಪೇಂಟಿಂಗಲ್ಲಿ ಇರುವ ಸುಂದರತೆನೂ ಈ ಪೇಂಟಿಂಗಲ್ಲಿ ಇರುವ ಎಲ್ಲ ಗುಡ್ನೆಸ್ಗೂ ನಮ್ಮ ಹಿರಿಯರು ಕೃಷ್ಣರಾಜ ಒಡೆಯರೇ ಕಾರಣ. ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ. ಏನೋ ತಪ್ಪಿದ್ರೆ ಸಂಸ್ಕೊಳ್ಳಿ, ಅದು ನಂದು. ಕ್ರೆಡಿಟ್ ಎಲ್ಲ ಗುರುಗಳಿಗೂ ಒಡೆಯರವ್ರಿಗೂ. ಒಂದೊಂದು ಪೇಂಟಿಂಗ್ ಸಾಮಾನ್ಯವಾಗಿ ಒಂದು 3 ತಿಂಗಳು ತಗೋಬಹುದು. ಒಂದೊಂದು ಪೇಂಟಿಂಗ್ ಮಾಡೋದಕ್ಕೆ 3 ತಿಂಗಳು, 1-2 ತಿಂಗಳು ತಗೋಬಹುದು. ಇಲ್ಲಿ ತುಂಬ ಗೋಲ್ಡ್ ಹಾಕೋದು, ಚಿನ್ನದ ಕೆಲಸ ಇದೆ, ಜೆಸೋ ಕೆಲಸ ಇದೆ, ಪೇಂಟಿಂಗ್ ಕೆಲಸ ಇದೆ, ಎಲ್ಲ ಸೇರಿ ಒಂದು ಮಾಡೋದಕ್ಕೆ 3 ತಿಂಗಳು. ನಾವು ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಸೇರ್ಕೊಂಡು ಮಾಡೋದಕ್ಕಿಂತ ನಾನು ಒಬ್ಬರೇ ಮಾಡೋದು. ನಾನು ಆಫೀಸ್ ಕೆಲಸ ಜೊತೆ ಇದು ಮಾಡ್ತೀನಿ. ಇದೇ ಕೆಲಸವಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡೋರು ಇನ್ನೂ ಸ್ವಲ್ಪ ಬೇಗ ಮಾಡಬಹುದು. ಇಲ್ಲಿ ತುಂಬಾ ಅಪ್ರಿಸಿಯೇಷನ್ ಇದೆ. ಪ್ರತಿ ವರ್ಷನೂ ಇಲ್ಲಿ ಬರುವಾಗ ನಮಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ವೆಸ್ಟರ್ಸ್ ತಗೊಳ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾರೆ. ಆಮೇಲೆ ನಮಗೆ ಪ್ರತಿಯೊಂದು ವರ್ಷನೂ ಇಲ್ಲಿ ಬಂದು ಇಲ್ಲಿ ಇರುವ ಆಡಿಯನ್ಸ್ಗೆ ಮಾಡೋದಕ್ಕೆ ನಮಗೂ ಹೊಸ ಹೊಸ ಸಬ್ಜೆಕ್ಟ್ ಉಟ್ಕೊಂಡು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ. ನಾರ್ಮಲಿ ನಾವು ಈ ಸ್ಪೇಸ್ಗೆ, ಈ ಸ್ಟಾಲ್ಗೆ ಎಷ್ಟು ಪೇಂಟಿಂಗ್ ಅಂದರೆ ಒಂದು 15 ಪೇಂಟಿಂಗ್ ಅಂತ ಒಂದು 20 ಪೇಂಟಿಂಗ್ ನಾವು ಡಿಸ್ಪ್ಲೇ ಮಾಡೋಕ್ಕೆ ಸಾಧ್ಯ. ನಾನು ಮೀನಾ ಗಣೇಶ್ ಅಂತ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದ್ದೀನಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇದು ಒಂದು ಸಪ್ತಸ್ವರ ಮಂಡಲ ಅಂತ. ಈ ಪೇಂಟಿಂಗ್ ಬಂದು ಗುಡಿ ಸಂಭ್ರಮ ಅಂತ ಇಲ್ಲಿ ಒಂದು ಪೇಂಟಿಂಗ್ ಇದು ನಡೆಯುತ್ತೆ. ಅವ್ರು ಕಾನ್ಸೆಪ್ಟ್ ಕೊಡ್ತಾರೆ, ಅವ್ರಿಗೋಸ್ಕರ ಮಾಡಿರೋ ಪೇಂಟಿಂಗ್ ಇದು. ಇದು ಬಂದು ಓಂ ಅಂತ, ಓಂ ಎಂದ ಸ್ವರ ಎಂದ ಈಶ್ವರ, ಈಶ್ವರನಿಂದ ಎಲ್ಲ ಸ್ವರಗಳು ಬಂದಿದೆ ಅಂತ. ಇದರಲ್ಲಿ ಪ್ರತಿಯೊಂದು ಸ್ವರಕ್ಕೂ ಒಂದು ಫಾರ್ಮೆಟ್ ಇದೆ, ಒಂದು ವಾಹನ ಇದೆ, ಒಂದು ಮರ ಇದೆ, ಒಂದು ಅತಿದೇವತಾ ಇದೆ, ಒಂದು ದ್ವೀಪ, ಗೋತ್ರ, ಪುಷ್ಪ, ರಾಶಿ, ಭೋಜನ್, ಛಂದಸ್ಸು, ಆಭರಣ ಅಂತ ಇದೆ. ಇದು ಎಲ್ಲ ಕೃಷ್ಣರಾಜ ಒಡೆಯರ್ ನಮಗೆ ಡಾಕ್ಯುಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಇದು ಏನು ನಾನು ಸ್ವಂತವಾಗಿ ಮಾಡಿರೋದಿಲ್ಲ. ಇಲ್ಲಿ ನಮಾಮಿ ಧ್ಯಾನ ಶ್ಲೋಕಂ ಎಲ್ಲದು ಅವ್ರು ಮಾಡ್ಕೊಂಡಿರೋದೆ. ನಾನು ಒಂದು ಹಳೆಯ ಪೇಂಟಿಂಗ್ ಇನ್ಸ್ಪಿರೇಷನ್ ಅಲ್ಲಿ ಸೇರ್ಕೊಂಡಿದ್ದೆ. ಯಾರಾದ್ರೂ ಈ ಪೇಂಟಿಂಗ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೀನಾ ಗಣೇಶ್ 88 ಅಂತ ಇದೆ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೇಳುವುದು ಒಂದೇ ಒಂದು, ನಾನು ಆರ್ಟಿಸ್ಟ್ ಇಲ್ಲ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದಕ್ಕೆ ಅಷ್ಟು ಕ್ರೆಡಿಟು ನಮ್ಮ ಹಿರಿಯರು, ಗುರು ಪರಂಪರೆಗೂ, ಮೈಸೂರು ಪೇಂಟಿಂಗ್ಗೆ ಕಾಪಾಡ್ಕೊಂಡು ಬಂದಿರೋ ಒಡೆಯರ್ ಅವರು ಫ್ಯಾಮಿಲಿಗೂ, ನನ್ನೇ ಕೈ ಇಟ್ಕೊಂಡು ನಡ್ಕೊಂಡು ಬಂದಿರೋ ಗುರುಗಳಿಗೂ, ನನ್ನ ಮೆಂಟರ್ ಒಬ್ಬರು ಇದ್ದಾರೆ, ಒಂದು ಫ್ರೆಂಡು. ನಾನು ಎಷ್ಟು ದೂರ ಮೈಸೂರು ಪೇಂಟಿಂಗಲ್ಲಿ ನಡ್ಸ್ಕೊಂಡು ಬಂದಿರೋದು ಅವರೆಲ್ಲರಿಗೂ ಇದು ಸಮರ್ಪಣೆ. ಏನು ಬ್ಯೂಟಿಫುಲ್ ಆಗಿದ್ರು ಗುರುಗಳಿಗೆ, ಏನು ತಪ್ಪಾಗಿದ್ರು ಅದು ನಾನು ಸೇರಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಮೀನಾ ಗಣೇಶ್ ಅವರ ಒಂದು ಮಾತು. ವಿಶೇಷವಾಗಿ ಅವರ ಒಂದು ಮಾತಲ್ಲಿ ನಮ್ಗೆ ಅರ್ಥ ಆಗೋದು ಅವರು ಎಷ್ಟು ಕಲೆನ ಪ್ರೀತಿಯಿಂದ, ಕಾಳಜಿಯಿಂದ, ಅಕ್ಕರೆಯಿಂದ, ಮಮಕಾರದಿಂದ, ಒಂದು ಕರುಣೆ ಭಾವದಿಂದ, ಒಂದು ತಾಯಿಯ ಹೃದಯದಿಂದ ಒಂದು ಅವರು ಪ್ಯಾಷನೇಟ್ ಆಗಿ ಕಲೆನ ಆರಾಧಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರ ಗುರುಗಳು, ಗುರುಮಾನ್ಯರು ಅವರೆಲ್ಲರನ್ನೂ ಸ್ಮರಿಸುವ ಮುಖಾಂತರ ಒಂದು ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಒಂದೊಂದು ಪೇಂಟಿಂಗ್ಸು ತುಂಬ ವಿಶೇಷ, ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿದೆ. ಮತ್ತು ಗೋಲ್ಡು ಅಷ್ಟೇ, ಇಲ್ಲಿ ಸುಮಾರು ನೀವು ಪೇಂಟಿಂಗ್ಸ್ಗಳಲ್ಲಿ ನೋಡ್ಬೋದು ಗೋಲ್ಡ್ ಕೋಟಿಂಗ್ಸ್ ಇದೆ. ಸೊ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿದಾಗ ಸೂಕ್ಷ್ಮವಾಗಿ ತುಂಬ ಗೋಲ್ಡ್ ಕೋಟಿಂಗ್ಸ್, ಪ್ರತಿಯೊಂದು ತುಂಬ ವಿಶೇಷತೆಗಳಿಂದ ತುಂಬ ಒಂದು ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಪೇಂಟಿಂಗ್ಸು. ಸೊ ಈ ಥರ ಒಂದು ಪೇಂಟಿಂಗ್ಸು ಸುಮಾರು ಕಡೆ ಸಿಗೋದಿಲ್ಲ. ಸೊ ನೀವು ಕೂಡ ಒಂದ್ಸತಿ ಬಂದು ಭೇಟಿ ನೀಡುವ ಮುಖಾಂತರ, ಸೊ ಇಲ್ಲಿ ಏನು ಚಿತ್ರಕಲಾ ಪರಿಷತ್ತಲ್ಲಿ ನಡೀತಿರುವಂಥ ಈ ಒಂದು ಶೋ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇವರ ಸ್ಟಾಲ್ಗೂ ಕೂಡ ನೀವು ಭೇಟಿ ನೀಡ್ಬೋದು. ಆಲ್ಮೋಸ್ಟ್ ಸುಮಾರು ಪೇಂಟಿಂಗ್ಸು ತುಂಬ ನ್ಯಾಚುರಲ್ಲು, ತುಂಬ ಮತ್ತೆ ಏನು ಒಂದು
ಅಫೆಕ್ಷನ್ ಒಂದು ಪವರ್ಫುಲ್ ಇದೆ, ಒಂದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗುವಂಥ ಒಂದು ಫೋಟೋಸು. ಯಾಕಂದರೆ ನಾನು ನೋಡಿದಾಗ ನನಗೂ ಆ ಒಂದು ಫೀಲ್ ಆಯಿತು. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವರದಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ್ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.